ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಒಬ್ಬೊಬ್ಬರಿಗೆ ತುಂಬ ಬಟ್ಟೆ ಇದ್ರೂ ಸಹಿತ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರಲ್ಲ, ತುಂಬ ಬಟ್ಟೆನ ಪೆಂಡಿಂಗಲ್ಲಿ ಇಟ್ಕೊಳ್ತಾರೆ. ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಬ್ಲೌಸ್ ಹೊಲಿಯೋದಕ್ಕೆ ತುಂಬ ಮೋಟಿವೇಶನ್ ಆಗಲಿ, ಹಾಗೆ ಬಟ್ಟೆಗಳು ಬರ್ತಾ ಇರೋ ಆಗಲೇ ಬೇಗ ಬೇಗ ಬಟ್ಟೆನ ಹೊಲಿದ್ಕೊಡೋದಕ್ಕೆ ಯಾವ ರೀತಿ ಮೋಟಿವೇಶನ್ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ವಾರ ತುಂಬ ಬಟ್ಟೆಗಳನ್ನ ಹೊಲಿದಿದ್ದೀನಿ. ಅಂದರೆ ಕೆಲವು ಅರ್ಜೆಂಟಾಗಿ ಕೊಡೋವು ಇರ್ತವೆ, ಹಾಗಾಗಿ ಸ್ಟಿಚ್ ಮಾಡಿದ ತಕ್ಷಣ ಅದೇ ದಿನನೇ ಹುಕ್ಸು ರಿಂಗ್ಸ್ ಎಲ್ಲ ಮಾಡಿಬಿಟ್ಟು ಐರನ್ ಮಾಡಿ ಕೊಡಬೇಕಾಗತ್ತೆ. ಕೆಲವು ಬಟ್ಟೆಗಳು ಈ ವಾರದ ಎಂಡಿಂಗ್ ಅಂದರೆ ಭಾನುವಾರ ಸೋಮವಾರ ಒಯ್ಯುವಂಥ ಬ್ಲೌಸ್ಗಳಿದೆ. ನಾನು ಆ ಬ್ಲೌಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಸಹಿತ ಬಟ್ಟೆ ಇನ್ನೂ ನಮ್ಮ ಹತ್ರ ಇರೋ ಬಟ್ಟೆನ ನಾವು ಚೆನ್ನಾಗಿ ಹೊಲಿಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಬರುತ್ತೆ. ಫ್ರೆಂಡ್ಸ್, ಬಟ್ಟೆ ಹೊಲಿಯೋದು ಕಲ್ತಿರ್ತೀರ, ಆದರೂ ಸಹಿತ ನಿಮಗೆ ಬಟ್ಟೆಗಳು ಬರ್ತಾ ಇರಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಹತ್ರ ಯಾವುದಾದ್ರೂ ಅಂದರೆ ನೀವೇ ವೇರ್ ಮಾಡುವಂಥ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ಯಾವುದಾದ್ರು ಫಂಕ್ಷನ್ಗಳಿಗಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು ವೇರ್ ಮಾಡ್ಕೊಂಡು ಹೋದಾಗ ಬಟ್ಟೆಗಳು ಜಾಸ್ತಿ ಬರುತ್ತೆ. ಹಾಗೆ ಇನ್ನು ಕೆಲವರಿಗೆ ಬಟ್ಟೆಗಳು ತುಂಬ ಇರುತ್ತೆ, ಅವರು ಸ್ಟಿಚಿಂಗೇ ಮಾಡೋದಿಲ್ಲ, ಹಾಗೆ ಇಟ್ಕೊಂಡು ಪೆಂಡಿಂಗ್ ಮಾಡಿಕೊಂಡು ಕೊಡೋದನ್ನು ಲೇಟ್ ಮಾಡಿ ಕೊಟ್ಬಿಟ್ಟು ಕಸ್ಟಮರ್ನ ಕಳ್ಕೊಳ್ತಾರೆ. ಆ ರೀತಿ ತಪ್ಪನ್ನು ಮಾಡಬೇಡಿ. ನಾನು ಹೇಳೋದೇನೆಂದರೆ, ನಿಮಗೇನಾದರೂ ಬ್ಲೌಸ್ಗಳು ಬರ್ತಿದೆ ಅಂದಾಗ ನೀವು ಸ್ಪೀಡಾಗಿ ಹೊಲಿದ್ಬಿಟ್ಟು ಕಸ್ಟಮರಿಗೆ ಕೊಟ್ಟಾಗ ಅವರು ಬಟ್ಟೆನ ನಿಮಗೆ ಜಾಸ್ತಿ ತಂದುಕೊಡ್ತಾರೆ. ನಾನು ಹೇಳೋದು, ನೀವು ಡ್ರೆಸ್ ಹಾಕ್ತಾ ಇರ್ತೀರ ಮತ್ತು ಬ್ಲೌಸನ್ನು ಹಾಕ್ತಾ ಇರ್ತೀರ, ನೀವು ಬೇಗ ಬೇಗ ಅವರಿಗೆ ಸ್ಟಿಚ್ ಮಾಡಿಕೊಟ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಬೇಗ ಬೇಗನೆ ಕಸ್ಟಮರ್ ಕೊಡ್ತಾರೆ. ಈ ಬ್ಲೌಸು ಲೈವ್ ವಿಡಿಯೋದಲ್ಲಿ ನಾವು ವಿಡಿಯೋನ ತೋರಿಸಿದ್ವಿ, ಲೈವ್ ವಿಡಿಯೋ ಇದೆ. ಯಾರಾದರೂ ಬೇಕು ಈ ವಿಡಿಯೋ ಈ ಥರ ಡಿಸೈನು ಅಂದರೆ ನೀವು ಚೆಕ್ ಮಾಡ್ಕೊಬೋದು. ನೋಡಿ, ಈ ರೀತಿ ಬಂದಿದೆ ಬ್ಲೌಸು. ಹಾಗೆ ಈ ಬ್ಲೌಸು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀವಿ. ಇದು ಸ್ಯಾರಿ ಸಹಿತ ಹೀಗೆ ಇದೆ, ಈ ರೀತಿ ಡಿಸೈನ್ ಮಾಡಿದ್ದೀವಿ. ಹಾಗೆ ಇದು ಸಹಿತ ಅಷ್ಟೇ, ಈ ಡಿಸೈನ್ ಸಹ ನಾವು ತೋರಿಸಿದ್ದೀವಿ. ಈ ಡಿಸೈನ್ ಸಹ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ. ಫ್ರೆಂಡ್ಸ್, ಈ ಡಿಸೈನು ಯಾರಿಗೆಲ್ಲ ಬಟ್ಟೆ ತುಂಬ ಇದ್ರೂ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸಾಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಒಂದು ಇಂಟ್ರೆಸ್ಟ್ ಬರೋ ಹಾಗೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಬ್ಲೌಸ್ ಡಿಸೈನ್ ಸಹ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಅಂದರೆ ಬ್ಯಾಕ್ ನೆಕ್ ಡಿಸೈನು ಈ ವಾರ ಪೂರ್ತಿ, ಮತ್ತು ಹಾಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ. ನೋಡಿ, ಇದು ಬಫ್ ತೋಳು, ಥ್ರೆಡ್ ಪೈಪಿಂಗು ಹಾಗೆ ಬಫ್ ತೋಳು ಈ ರೀತಿ ಸ್ಟಿಚ್ ಮಾಡಿದ್ದೀವಿ. ಸಿಂಪಲ್ ಆಗಿ ಥ್ರೆಡ್ ಪೈಪಿಂಗ್ ಕೊಟ್ಟು ಚೆನ್ನಾಗಿ ಮಾಡಿ ಹೊಲಿದಿದ್ದೀವಿ. ಇದಕ್ಕೆ ನಾವು 500ನ ಚಾರ್ಜ್ ಮಾಡ್ತೀನಿ. ನೋಡಿ, ಇದು ಒಂದು ಡಿಸೈನು. ಈ ಬ್ಲೌಸಿಗೋಸ್ಕರ ನಾನು ವಿಡಿಯೋ ಮಾಡಬೇಕು ಅಂತ ನಾನು ಮಾಡಿದೆ. ನೋಡಿ, ಒಬ್ಬರು ನಮ್ಮ ಫ್ರೆಂಡ್ ಮಾಲಾ ಅವರು ಕೇಳ್ತಾ ಇದ್ದಾರೆ, ಈ ರೀತಿ ಗುಂಡಿನ ಹಾಕಿ ತೋರಿಸಿ ಅಂತೇಳಿ. ಮಾಲಾ ಅವರೇ, ನಾವು ಒಂಚೂರು ಬ್ಯುಸಿ ಇದ್ದೆ, ನಿಮಗೆ ಗುಂಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸ್ವಲ್ಪ ಅರ್ಜೆಂಟ್ ಬಟ್ಟೆಗಳನ್ನು ಕೊಡೋದಿದ್ದರಿಂದ ನಂಗೆ ಸ್ವಲ್ಪ ಆಗಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಸಾರಿ ಕೇಳ್ತೀನಿ. ನೋಡೋಣ, ನಾಳೆ ಆದರೂ ನಾನು ಈ ಗುಂಡಿನ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಮೆಟೀರಿಯಲ್ ಎಲ್ಲ ತಂದಿಟ್ಕೊಂಡಿದ್ದೀವಕ್ಕ, ನಮಗೆ ಈ ಗುಂಡಿ ಮಾಡೋದನ್ನು ಹೇಳ್ಕೊಡಿ ಅಂತ ಹೇಳ್ತಿದ್ದಾರೆ. ನೋಡಿ, ಥ್ರೆಡ್ ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮ ಫ್ರೆಂಡು ಶಿವಾನಿ ಅಕ್ಕನೂ ಹಾಗೆ ಕೇಳ್ತಾಯಿದ್ರು, ನೀವು ಥ್ರೆಡ್ ಪೈಪಿಂಗ್ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳೋರು. ಥ್ರೆಡ್ ಪೈಪಿಂಗ್ ನೋಡಿ, ಈ ರೀತಿ ಮಾಡಿದ್ದೀವಿ. ನೋಡಿ, ಈ ಬ್ಲೌಸ್ ಈ ರೀತಿ ರೆಡಿಯಾಗಿದೆ. ಇದಕ್ಕೂ ಸಹಿತ ಅಷ್ಟೇ, ಇದು ಒಂದು ಎಂಬ್ರಾಯ್ಡ್ರಿ ಕೊಟ್ಟಿದ್ವಿ. ಇದು ಸಿಂಪಲ್ ಆಗಿ ಮದುವೆದೇ ಸ್ಯಾರಿ, ಸಿಂಪಲ್ ಆಗಿ ಎಂಬ್ರಾಯ್ಡ್ರಿ ಮಾಡಿದ್ವಿ. ನೋಡಿ, ಕುಚ್ಚು ಈ ರೀತಿ. ಹಾಗೆ ಇದು ಒಂದು ಬ್ಲೌಸು, ಇದು ಹಾಗೇನೆ ರೌಂಡ್ ಶೇಪ್ ಇಟ್ಬಿಟ್ಟು ಆ್ಯಂಡ್ ಇದು ಬಫ್ ತೋಳು ಇಟ್ಬಿಟ್ಟು ಹಾಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ವಿ. ನೋಡಿ, ಇಲ್ಲೂ ಸಹಿತ ಥ್ರೆಡ್ ಪೈಪಿಂಗು ನೀಟಾಗಿ ಕೊಟ್ಟಿದ್ದೀವಿ. ಫ್ರೆಂಡ್ಸ್, ಯಾರಿಗೆಲ್ಲ ಬಟ್ಟೆ ಹೊಲಿಯೋದಕ್ಕೆ ಬಟ್ಟೆ ಇದ್ರೂ ಇಂಟ್ರೆಸ್ಟ್ ಬರೋದಿಲ್ಲ, ಈ ವಿಡಿಯೋನ ನೋಡಿ. ಹಾಗೆ ನಾನು ವಾರ ಪೂರ್ತಿ ಎಷ್ಟು ಅಮೌಂಟನ್ನು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಸಹಿತ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ರೇವತಿ ಕನ್ನಡ ವ್ಲಾಗ್ಸ್ ಚಾನಲಲ್ಲಿ ಬರುತ್ತೆ. ನೋಡಿ, ಇದು ಒಂದು ನ್ಯೂ ಡಿಸೈನ್. ಅಂದರೆ ಇದು ಮೊನ್ನೆ ನಾನು ಇದರ ವಿಡಿಯೋ ಹಾಕಿದ್ದೀನಿ, ಈ ಥರ ಸ್ಟಿಚ್ ಮಾಡೋದು. ನಾವು ಡೋರಿನೇ ಇದನ್ನು ಪೈಪಿಂಗ್ ರೀತಿ ಕೊಟ್ಟಿದ್ದೀವಿ. ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತಾ ಇದೆ. ಯಾರೆಲ್ಲ ಈ ಡಿಸೈನ್ ಟ್ರೈ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ಬ್ಲೌಸು ಇದು ಡೋರಿನೇ ನಾವು ಈ ರೀತಿ ಅಂಟಿಸಿರೋದು, ಇದು ಹೈಲೈಟ್ ಆಗಿ ಕಾಣಲಿ ಅಂದ್ಬಿಟ್ಟು. ಈ ಡಿಸೈನ್ ಎಲ್ಲ ಚೆನ್ನಾಗಿದೆಯಾ, ಹೇಗಿದೆ ಅಂಥೇಳಿ ನನಗೆ ಹೇಳಿ ನೀವು. ಹಾಗೆಯೇ ಇದು ಒಂದು ಇವತ್ತು ಸ್ಟಿಚ್ ಮಾಡಿರೋದು. ನೋಡಿ, ಇದು ಬರೀ ಲೇಸ್ ಅಷ್ಟೇ ಹಚ್ಚಿದ್ದೀವಿ. ಅಂದರೆ ಸ್ಯಾರಿನೂ ಸೇಮ್ ಇದೇ ಕಲರು, ಬರೀ ಲೇಸ್ ಹಚ್ಬಿಟ್ಟು ಈ ರೀತಿ ಕೊಟ್ಟಿದ್ದೀವಿ. ಇದಕ್ಕಿನ್ನೂ ಹುಕ್ಸು ರಿಂಗ್ಸ್ ಎಲ್ಲ ಮಾಡಬೇಕು. ಹೇಗೆ ಬಂದಿದೆ ಅಂತ ಹೇಳಿ.
ಹಾಗೆ ಈ ಬ್ಲೌಸು ಇದೆಲ್ಲ ನಾವು ಎಂಬ್ರಾಯ್ಡ್ರಿ ಕೊಡಬೇಕು. ಇಷ್ಟು ಸ್ಟಿಚ್ ಮಾಡಿಬಿಟ್ಟು ನಾವು ಎಂಬ್ರಾಯ್ಡ್ರಿ ಕೊಡ್ತೀವಿ. ಅಂದರೆ ಏನಾದರೂ ಫಂಕ್ಷನ್ ಇದ್ದರೆ ತಕ್ಷಣ ಅವರು ಹಾಕ್ಕೊಟ್ಬಿಡ್ತಾರೆ ನೋಡಿ. ಇದೆಲ್ಲ ಎಂಬ್ರಾಯ್ಡ್ರಿ ಕೊಡುವಂಥದ್ದು. ಫ್ರೆಂಡ್ಸ್, ನಿಮಗೆ ಬಂದಿರೋ ಬಟ್ಟೆಗಳನ್ನು ಅವಾಗೆ ನೀವು ಸ್ಟಿಚ್ ಮಾಡಿ ಕೊಟ್ರಿ ಅಂದರೆ ನೆಕ್ಸ್ಟ್ ಬರೋ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊಬೋದು ನೋಡಿ. ಈಗ ತೋರಿಸಿದೆಲ್ಲ ಅದರದ್ದೆಲ್ಲದು ಸ್ಯಾರಿಗಳು ಇವು ನೋಡಿ. ಈ ಸ್ಯಾರಿಗಳು ಇದು ಈ ಬ್ಲೌಸು ಹಾಗೆ ಈ ಬ್ಲೌಸು ಇದೆಲ್ಲ ಸ್ಯಾರಿಗಳು. ಇದು ಒಂದು ಬ್ಲೌಸ್ ಮಾತ್ರ ಇದರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಕ್ಕೆ ಹೇಳಿದ್ದಾರೆ, ಥ್ರೆಡ್ ಎಂಬ್ರಾಯ್ಡ್ರಿನ ಮಾಡಕ್ಕೆ ಹೇಳಿದ್ದಾರೆ ನೋಡಿ. ಅದರದ್ದೇ ಸೀರೆ ತೊಗೊಂಡ್ಬಿಟ್ಟು ನಾವು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ. ಫ್ರೆಂಡ್ಸ್, ಇನ್ನೂ ತುಂಬ ಬ್ಲೌಸನ್ನು ಇಸ್ಕೊಂಡು ಹೋದ್ರು. ನನಗೆ ಇಷ್ಟು ಬ್ಲೌಸು ವಾರದ ಎಂಡಲ್ಲಿ ವಿಡಿಯೋ ಮಾಡೋದಕ್ಕೆ ಸಿಕ್ತು. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇಲ್ಲೊಂದು ಸೀರೆ ಇದೆ, ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಇದು ಒಂದು ಸಿಂಪಲ್ ಆದ ಡಿಸೈನ್. ಹೇಗೆ ಬಂದಿದೆ ಅಂತ ಹೇಳಿ. ನಿಮ್ಮಲ್ಲೆಲ್ಲ ಲೇಸ್ ಎಲ್ಲ ಈ ಥರ ಹಚ್ಚಿಸ್ಕೊಳ್ತಾರ. ಇದು ಸಹಿತ ಡೋರಿಯಲ್ಲೇ ನಾವು ಇಟ್ಟಿರೋವಂಥದ್ದು, ಪೈಪಿಂಗ್ ಮಾಡಿರೋ ಥರ ನೀಟಾಗಿ ಬರುತ್ತೆ. ಇದು ಸ್ಯಾರಿನ ಸೇಮ್ ಕಲರ್ ಇತ್ತು, ಬ್ಲೌಸು ಸೇಮ್ ಕಲರ್ ಇತ್ತು. ಹಾಗಾಗಿ ನನಗೆ ಎಂಥ ಡಿಸೈನ್, ಅವ್ರು ಡಿಸೈನ್ ಬೇಕು ಅಂತ ಕೇಳ್ತಿದ್ರು. ಡಿಸೈನ್ ಏನು ಮಾಡೋದು ಅಂತ ಗೊತ್ತಾಗದೆ ಈ ರೀತಿ ಲೇಸನ್ನು ಕೊಟ್ಟಿದ್ದೀವಿ. ಇವ್ರಿಗೆ ಇಷ್ಟ ಆಯಿತು ನೋಡಿ. ಸ್ಯಾರಿ ಮತ್ತು ಬ್ಲೌಸು ಸೇಮ್ ಕಲರು. ನಾನು ಅದು ಅವರಿಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಬ್ಲೌಸ್ ಅವ್ರು ಯಾವಾಗ ಬಂದಾದರೂ ಇಸ್ಕೊಂಡು ಹೋಗ್ಲಿ ಅಂತ. ಹಾಗೆ ಸಾದಾ ಬ್ಲೌಸು ಈ ರೀತಿ ತುಂಬ ಬ್ಲೌಸನ್ನು ವಾರದ ಸ್ಟಾರ್ಟಿಂಗ್ ಕೊಡ್ತಾನೆ ಇರ್ತೀವಿ ನೋಡಿ. ಇದಕ್ಕೂ ಸಹಿತ ಅಷ್ಟೇ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ನೋಡಿ. ಈ ಬ್ಲೌಸ್ಗೆ ಬ್ಲೂ ಸ್ಯಾರಿ, ಇದು ಸಿಂಪಲ್ಲಾಗಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ. ಥ್ರೆಡ್ ಪೈಪಿಂಗ್ ಮಾಡೋದು ಹೇಳ್ಕೊಡ್ತೀವಿ ನೋಡಿ. ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ. ನೀವು ಥ್ರೆಡ್ ಪೈಪಿಂಗ್ ಮಾಡಿದರೆ ಎಷ್ಟು ಚಾರ್ಜ್ ಎಕ್ಸ್ಟ್ರಾ ಮಾಡಬೇಕು ಅಂದರೆ 50 ರೂಪಾಯಿ ನೀವು ಎಕ್ಸ್ಟ್ರಾ ಇಸ್ಕೊಬೇಕು ಥ್ರೆಡ್ ಪೈಪಿಂಗನ್ನು ಮಾಡಿದ್ರೆ. ಇದು ಸಿಂಪಲಾಗಿ ಹಾಗೆ ಬ್ಲೌಸು. ಥ್ರೆಡ್ ಪೈಪಿಂಗ್ ಮಾಡಿದ ಬ್ಲೌಸ್ಗಳಿಗೆ ನೀವು 50 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಬೇಕು. ಥ್ರೆಡ್ ಪೈಪಿಂಗ್ ಮಾಡೋ ದಾರಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿ. ಈ ರೀತಿ ದಾರನ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ತಗೊಳ್ತೀವಿ. ತುಂಬ ಕಾಸ್ಟ್ಲಿ, 70 ರೂಪಾಯಿ ಇದು. ಫ್ರೆಂಡ್ಸ್, ನಿಮಗೆಲ್ಲ ಬಟ್ಟೆಗಳಿದ್ರೂ ಸ್ಟಿಚಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಆ ಅವಕಾಶನ ಕಳ್ಕೊಂಬಿಡಿ. ಬೇಗ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ಸಹಿತ ಬೇಗ ಬರ್ತಾರೆ. ಹಾಗೆ ನೀವು ಸ್ಟಿಚ್ ಮಾಡಿರೋ ಬ್ಲೌಸನ್ನು ದಿನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಮತ್ತು ವಾಟ್ಸಪ್ಪಲ್ಲಿ ಆಗಿರ್ಬೋದು, ಹೀಗೆ ಎಲ್ಲ ಕಡೆ ಫೋಟೋನ ಶೇರ್ ಮಾಡಿ ಕಸ್ಟಮರ್ ಸಿಗ್ತಾರೆ. ಕಸ್ಟಮರ್ ಬಂದಾಗ ನೀವು ಬೇಗ ಸ್ಟಿಚ್ ಮಾಡಿಕೊಟ್ಟು ಅವ್ರ ಮನಸ್ಸನ್ನು ಗೆಲ್ಲಬೇಕು. ಹಾಗಿದ್ರೆ ಬಟ್ಟೆ ಜಾಸ್ತಿ ಬರುತ್ತೆ. ಇದು ಸಹಿತ ಥ್ರೆಡ್ ಪೈಪಿಂಗೆಲ್ಲ ಮಾಡಿರುವಂಥದ್ದು. ಮತ್ತು ಟೈಲರ್ಸ್ಗಳು ಏನು ಅಂದರೆ ಒಂದೇನೇ ಹೊಲಿತಾ ಇರೋದಲ್ಲ, ನಾವು ಬರೀ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಅಂತಲೇ ಹೊಲಿತಾ ಇರೋದಲ್ಲ. ನೀವು ಹೊಸ ನ್ಯೂ ಟ್ರೆಂಡನ್ನು ಟ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಹೊಸದನ್ನು ಯಾರು ಟ್ರೈ ಮಾಡಿ ಸ್ಟಿಚ್ ಮಾಡ್ತಾ ಇರ್ತಾರೋ ಅವರಿಗೆ ಬಟ್ಟೆ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ನೀವು ನಾನು ಬರೀ ಇಷ್ಟೇ ಹೊಲಿಯೋದು, ಅಷ್ಟೇ ಹೊಲಿಯೋದು, ಅದು ಬರಲ್ಲ ನನಗೆ, ಇದು ಬರಲ್ಲ ನನಗೆ ಅಂದರೆ ನೀವು ಕಸ್ಟಮರ್ನ ಕಳ್ಕೊಳ್ತೀರಾ. ಆಲ್ರೌಂಡ್ ನೀವು ಎಲ್ಲದನ್ನು ಸ್ಟಿಚ್ ಮಾಡ್ಕೊಬೇಕು. ನಾವು ಸ್ಟಿಚ್ಚು ಕಲಿತಾಗ್ಲೇ ಪೂರ್ತಿ ಕಲಿಯೋಕ್ಕಾಗಲ್ಲ. ಪ್ರತಿದಿನ ನಾವು ಟೈಮ್ ಕೊಟ್ಬಿಟ್ಟು ಅದಕ್ಕೆ ಅಂತ ಒಂದು ಟೈಮ್ ಮಾಡಿಬಿಟ್ಟು ನೀವು ಹೊಸದನ್ನು ಕಲಿಬೇಕು. ಒಂದು ಸಲ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು, ಪ್ರತಿ ಸತಿ ತಪ್ಪಾಗಲ್ಲ. ಸಕ್ಸಸ್ ಅನ್ನೋ ಸಿಗುತ್ತೆ. ಹಾಗಾಗಿ ನಾ ಹೇಳೋದೇನು ಅಂದರೆ ನೀವು ಹೊಸದು ಈಗಂತೂ ನಿಮಗೆ ಯೂಟ್ಯೂಬಲ್ಲಿ ಯಾವ ಡಿಸೈನ್ ಹುಡುಕಿದ್ರೂ ಸಹಿತ ನಿಮಗೆ ತಕ್ಷಣ ಸಿಕ್ಬಿಡುತ್ತೆ. ಆ ರೀತಿ ಇದ್ದಾಗ ನೀವು 1-2 ಸತಿ ವೀಡಿಯೋಸನ್ನು ನೀವು ಅಬ್ಸರ್ವ್ ಮಾಡಿ ನೋಡಿಬಿಟ್ಟು ನೀವು ಯಾವ ಥರ ಡಿಸೈನ್ ಬೇಕಾದರೂ ಸ್ಟಿಚ್ ಮಾಡ್ಬೋದು. ಈಗಿರೋಂಥ ಅವಕಾಶಗಳನ್ನು ಕಳ್ಕೊಂಬೇಡಿ. ನಾವು ಟೈಲರಿಂಗ್ ಕಲಿತಾಗ ಈ ರೀತಿ ಫೋನು, ಆ ರೀತಿ ಯೂಟ್ಯೂಬ್ ಎಲ್ಲ ಇರಲಿಲ್ಲ. ಈಗ ಟೈಲರಿಂಗ್ ಕಲಿಬೇಕು ಅಂದರೆ ನಾವು ಮನೇಲೇ ಕೂತ್ಕೊಂಡು ಆರಾಮಾಗಿ ಟೈಲರಿಂಗ್ ಕಲಿಬೋದು. ತುಂಬ ಅವಕಾಶಗಳಿದ್ದಾವೆ. ಇರೋ ಟೈಮನ್ನು ವೇಸ್ಟ್ ಮಾಡಬೇಡಿ. ನಾವು ದುಡಿಬೇಕು, ಸ್ವಂತ ದುಡಿಮೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಮತ್ತು ಅರ್ನಿಂಗ್ಸನ್ನು ಮಾಡಿ ಅಂತ ಹೇಳ್ತೀನಿ. ಇರೋ ಅಂಥ ಟೈಮನ್ನು ನೀವು ಬಳಸ್ಕೊಂಡು ಕೆಲಸ ಮಾಡಿ ಅಂತೀನಿ. ಫಸ್ಟಿಗೆ 1-2 ಸರಿ ತಪ್ಪಾಗ್ಬೋದು, ಪದೇ ತಪ್ಪಾಗಲ್ಲ. ಫಸ್ಟಿಗೆ ನಿಮ್ಮ ಬ್ಲೌಸನ್ನು ಟ್ರೈ ಮಾಡಿಕೊಂಡು ನಂತರ ನೀವು ಕಸ್ಟಮರ್ ಬ್ಲೌಸ್ಗೆ ಟ್ರೈ ಮಾಡಿ. ಹಾಗೆ ಏನಾದರೂ ನಿಮಗೆ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸ್ ಅರ್ಥ ಆಗಲಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿನೂ ಒಂದು ಫ್ಲವರ್ ಮಾಡಿತ್ತು. ಈ ಬ್ಲೌಸ್ಗೆ 450 ತಗೊಳ್ತೀವಿ. ಏನು ಹೊಲಿದಿಲ್ಲ, ಸಿಂಪಲ್ಲಾಗಿ ಹೊಲಿದಿದ್ದೀವಿ. ಅವ್ರು ಹೇಳಿರೋ ನೆಕ್ಕನ್ನೇ ಕಳಿಸಿದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.